ನಮಸ್ಕಾರ ರೀ ಉಡಾಳ್ ಮಂದಿ. ಸೂರ್ಯ ನನ್ನ ನೋಡಕ್ಕೆ ಹೊರಗೆ ಬಂದ್ಬಿಟ್ಟ ನೋಡ್ರಿ. ನಾನು ಬೆಳಿಗ್ಗೆ ಆಡು ಕಟ್ಟಕ್ಕೆ ಹೊರಗೆ ಬಂದ್ಬಿಟ್ಟೆ ರೀ. ಹೊರಗೆ ತೊಗೊಂಡು ಬಂದೇನ್ರಿ ಆಡ. ಒಳ್ಳೆ ವಾಪಸ್ ಕಟ್ಟಿ ಹೊಂಟ್ಬಿಟ್ಟೆ ನೋಡ್ರಿ. ಹಂಗ ಅಲ್ಲಿಂದ ಬಂದು ಚಾ ಕುಡ್ಯಾಕಂತ ಬಿಟ್ಟೆ ನೋಡ್ರಿ. ಚಾ ಕುಡಿಂಬರ್ರಿ ಉಡಾಳ್ ಮಂದಿ. ಹಂಗ ಚಾ ಕುಡ್ದು ಹೊರಗೆ ಬಂದಿ ನೋಡ್ರಿ. ಅಣ್ಣಾಗ ನಾಯಿ ಹಲ್ ತಿಕ್ಸಾದ್ ಬಿಟ್ಟೈತಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಅದನ್ನೆಲ್ಲ ನೋಡಿ ನಾವು ಹೊಲ ಕಡೆ ಬಂದ್ಬಿಟ್ಟೇವು ನೋಡ್ರಿ. ಹೊಲಕ್ಕೆ ಭತ್ತ ಹೇರಕ್ಕೆ ಭತ್ತ ಎಲ್ಲ ಹೇರ್ಕೊಂಡು ಹೊಂಟ್ಬಿಟ್ಟೇವು ನೋಡ್ರಿ. ನೀರ್ಲಿಗೆ ಕತ್ರಿ ಕಡೆ ರೀ ಇಲ್ಲಿಗೆ ಬಂದು ಇಳಿದು ಹೊಂಟ್ಬಿಟ್ಟೆ ನೋಡ್ರಿ ಪೋಸ್ ಕೊಟ್ಟು. ಅಲ್ಲಿಂದ ಮ್ಯಾಗ ಹತ್ತಿ ಭತ್ತ ಎಲ್ಲ ಎಳ್ವತ್ಬಿಟ್ಟೇವು ನೋಡ್ರಿ. ಯಾರು ಕಣ್ಣು ಬಿತ್ತು ಏನೋ ಗೊತ್ತಿಲ್ಲ, ನಾನು ಕುಡ್ಗೋಲು ಮುರಿದ್ಬಿಟ್ಟು ನೋಡ್ರಿ. ಕುಡ್ಗೋಲು ಮುರಿದಿದ್ದಕ್ಕೆ ನಮ್ಮಪ್ಪ ಮ್ಯಾಗ ಹತ್ತಿ ನನ್ನ ತಳಗೆ ಇಳಿಸ್ಬಿಟ್ರು ನೋಡ್ರಿ. ಟೇಲರ್ನಾಗ ಇದ್ದಿದ್ದು ಭತ್ತ ಎಲ್ಲ ಕುಲ ಮಾಡಿ ಟೇಲರ್ ತಪ್ಪಿಸಿ ನಾವು ಹೊಂಟ್ಬಿಟ್ಟೆ ನೋಡ್ರಿ ತುಳ್ಸಾಕ. ಭತ್ತ ಫುಲ್ ತುಳಿಸಿ ಹೊಂಟ್ಬಿಟ್ಟೆ ನೋಡ್ರಿ ಸೈಡ್ ಹಚ್ಚಾಕ. ಸೈಡ್ ಅಂತೂ ಹಚ್ಚಿ ಇಳಿದು ಬಂದೆ ರೀ. ಬರೋ ತಡಕಿಲ್ದನ ಮಳೆ ಬಂದ್ಬಿಡ್ತು ನೋಡ್ರಿ. ನಮ್ಮ ರೈತರ ಜೀವನನ ಇಷ್ಟು ಅನ್ಕೊಂತ ಬಂದ್ಬಿಟ್ಟೆ ನೋಡ್ರಿ. ನಾನು ಕಡೆ ರೋಡ್ ಕಡೆ ಬಂದು ಟೇಲರ್ ಬುಡಕ್ಕೆ ಹೊಕ್ಕೊಂಡು ಕುಂತ್ಬಿಟ್ಟೆ ನೋಡ್ರಿ. ಇವತ್ತಿನ ಬ್ಲಾಗ್ ಅಂತೂ ಇಷ್ಟ ಐತೆ ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೆ ದೊಡ್ಡ ಮಂದಿಗೆ.